ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ದಿನ ಬೆಳಗ್ಗೆ ಎದ್ದೇಳೋದು 6 ಗಂಟೆಗೆ, ಒಂದೊಂದು ಸಲ 5 ಗಂಟೆಗೆ ಎದ್ದೇಳ್ತೀನಿ. ಯಾಕೆ ಅಂದರೆ ನೆಂಟರು ಊರಿಗೆ ಹೋಗ್ಬೇಕು ಅಂತ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾ ಇರ್ತಾರೆ. ನಿದ್ದೆ ಮಾಡೋಕ್ಕೂ ಬಿಡಲ್ಲ. ನೆಂಟ್ರನ್ನ ಕಳಿಸಾದ್ಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನಿಮಗೂ ಈಗೇನಾ? ನೆಂಟರು ಕಳಿಸಾದ್ಮೇಲೆ ನಾನು ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿಕೊಂಡು ಟೀ ಕುಡಿತಾ ನನ್ನ ವೀಡಿಯೋಸ್ಗಳನ್ನ ನೋಡ್ಕೊಂಡು ನಾನೇ ನಗಾಡ್ತಾ ಇರ್ತೀನಿ. ಅದರಲ್ಲೂ ಈ ವಿಡಿಯೋ ಅಂತೂ ಎಲ್ಲರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಗಿರುತ್ತೆ. ಲೈಕ್ಸ್ಗಿಂತ ಹೆಚ್ಚಾಗಿ ಜಾಸ್ತಿ ಶೇರ್ನೇ ಮಾಡಿದ್ದೀರಾ. ವಿಡಿಯೋನ ನೋಡ್ತಾ ಇರೋದು ನನ್ನ ಮೊಬೈಲ್ ಕೇಳಿಸ್ಕೊಂಡ್ರು, ಹಿಂದೆಯಿಂದ ಬಂದು ನಿಂತ್ಕೊಂಡು ವಿಡಿಯೋನ ನೋಡ್ತಾ ಇದ್ರು. ನಾನು ಮತ್ತೆ ಅಪ್ಲೈ ಮಾಡಿಕೊಟ್ಟೆ ವಿಡಿಯೋನ ನೋಡಲಿ ಅಂತ. ಕುಳ್ಮುಂಡ ಆ್ಯಕ್ಟಿಂಗ್ನ ನೋಡಿಕೊಂಡು ನಮ್ಮ ಮೊಬೈಲ್ ನಗಾಡದೇ ಇರೋದು ಏನೇ ಇಲ್ಲ. ಅಷ್ಟು ಸಕ್ಕತ್ತಾಗಿದೆ ಕುಳ್ಮುಂಡ ಆ್ಯಕ್ಟಿಂಗು, ಚಿಂದಿ. ಮಧ್ಯ ಬಂದು ಡೋರ್ ಕೊಟ್ಟಿದ್ರೆ ನಮ್ಗೆಲ್ಲ ಸರ್ ಮಕ್ಕಳದಾವ. ವಿಡಿಯೋನ ನೋಡಿಕೊಂಡು ನಗಾಟ ಅಷ್ಟರಲ್ಲಿ ಲೋಟದಲ್ಲಿದ್ದ ಟೀ ಕೂಡ ಖಾಲಿ ಆಯಿತು. ಹಾಗೆ ಬೈಕ್ ಎತ್ತಾಕೊಂಡು ನಮ್ಮೂರಿನ ಪಕ್ಕದೂರಿಗೆ ಬಂದೆ. ಅಲ್ಲಿಗೆ ಯಾಕೆ ಅಂತಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕೊಡ್ತಾಯಿದ್ರು. ರೇಷನ್ ತಗೊಳ್ಳೋದಕ್ಕೆ ಆಲ್ರೆಡಿ ಎಲ್ಲರೂ ಕ್ಯೂ ನಿಂತಿದ್ರು. ನಾನು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ರೇಷನ್ ತಗೊಂಡೆ. 21 kg ಅಕ್ಕಿ, 14 kg ರಾಗಿನ ಕೊಟ್ಟರು. ಚೀಲದಲ್ಲಿ ಕಟ್ಕೊಂಡು ಮುಕ್ಕರ್ಕೊಂಡು ಎತ್ಕೊಂಡು ಬೈಕ್ ಮೇಲೆ ತಂದು ಮಡಿಕೊಂಡೆ. ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು ಕೆಲಸಕ್ಕೆ ಹೋಗೋದಕ್ಕೆ. ಅದಕ್ಕೆ ತಟ್ಟೆಗೆ ಅನ್ನ ಹಾಕ್ಕೊಂಡು ಬೆಳೆ ಸಾಂಬಾರು ಬಿಟ್ಕೊಂಡು ಪಟ ಅಂತ ತಿನ್ಕೊಂಡು ನಾನು ಮತ್ತು ನನ್ನ ಬಾಮೈದ ಸುನಿ ಇಬ್ಬರು ಕೆಲಸಕ್ಕೆ ಹೊರಟ್ವಿ. ನೋಡಿ ನಮ್ಮೂರಲ್ಲಿ ತೆಂಗಿನ ಮರ ಎಷ್ಟು ಸಖತ್ತಾಗಿದೆ. ನಮಗೆ ಕೆಲಸ ಕೊಡ್ತಿರೋ ನಮ್ಮ ಓನರ್ ಮನೆ ಹತ್ರ ಬಂದು ಅಶೋಕದಲ್ಲೆಲ್ಲ ಗಾಡಿನ ಹತ್ತು ಕೂತ್ಕೊಂಡ್ವಿ. ನನ್ನ ಬಾಮೇಲೆ ಗಾಡಿನ ಸ್ಟಾರ್ಟ್ ಮಾಡ್ದೆ. ಕೆಲಸಕ್ಕೆ ಹೋಗೋದಕ್ಕೆ ಆಲ್ರೆಡಿ ಟೈಮ್ 8:30 ಆಗೋಗಿತ್ತು. ನಮ್ಮ ಅಣ್ಣವರು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಹಾಕ್ಕೊಂಡು ಕೇಳ್ತಾ ಹೊರಟ್ವಿ. ದೂರದಲ್ಲಿ ಒಂದು ಪುರ ಅಂತ ಊರಿದೆ. ಆ ಊರಲ್ಲಿ ಶರತ್ ಸುಬ್ರಹ್ಮಣ್ಯ ಟ್ರೇಡರ್ಸ್ ಅಂತ ಒಂದು ಅಂಗಡಿ ಇದೆ. ಅಲ್ಲಿ ಒಬ್ರು ಇದ್ದಾರೆ. ಅವ್ರ ಬಗ್ಗೆ ನಿಮಗೆ ಒಂದು ವಿಷಯ ಹೇಳಬೇಕು, ಬನ್ನಿ ತೋರಿಸ್ತೀನಿ. ನನಗೆ ಕೈ ಇಲ್ಲ, ನನಗೆ ಕಾಲಿಲ್ಲ ಅಂತ ರೋಡಲ್ಲಿ ಭಿಕ್ಷೆ ಬೇಡೋರು ಒಮ್ಮೆ ಇವರನ್ನು ನೋಡಿ, ಇವ್ರಿಗೆ 2 ಕಣ್ಣು ಕೂಡ ಕಾಣಿಸೋದಿಲ್ಲ. ಇವರಿಗೆ 30 ವರ್ಷ ಆಗುವವರೆಗೂ 2 ಕಣ್ಣು ಚೆನ್ನಾಗೇ ಇದ್ವಂತೆ. ಯಾವುದೋ ಸಮಸ್ಯೆಯಿಂದ ಇವರ ದೃಷ್ಟಿಯನ್ನು ಕಳ್ಕೊಬಿಟ್ಟಿದ್ದಾರೆ. ಆದರೂ ಕೂಡ ಚಿಕ್ಕದಾಗಿ ಅಂಗಡಿಯನ್ನು ಹಾಕ್ಕೊಂಡು ಜೀವನನ ಸಾಗಿಸ್ತಾ ಇದ್ದಾರೆ. ಬದುಕಲ್ಲಿ ಬರೋ ಸಮಸ್ಯೆಗಳಿಗೆ ಹೆದರಬೇಡಿ, ಬದಲಿಗೆ ಸಮಸ್ಯೆಗಳಿಗೆ ಸವಾಲಾಗಿ ನಿಲ್ಲಿ ಇವರಂತೆ. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನೀವು ಏನು ಕೆಲಸ ಮಾಡೋದು ಸರ್ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ಇದೇ ನಮ್ಮ ಕೆಲಸ, ಸೆಂಟ್ರಿಂಗ್ ಕೆಲಸ. ಸೆಂಟ್ರಿಂಗ್ ಹಾಕಿ 18 ದಿನ ಆಗಿತ್ತು. ಇವಾಗ ಎಲ್ಲ ಸೆಟ್ ಆಗಿರುತ್ತೆ ಕಾಂಕ್ರೀಟು. ಅದಕ್ಕೆ ಸೆಂಟ್ರಿಂಗ್ನ ಬಿಚ್ತಾ ಇದ್ದೀವಿ. ಗೂಡಿನ ಒಳಗಡೆ ಕೂತ್ಕೊಂಡು ಸೆಂಟ್ರಿಂಗ್ ಬಿಚ್ಚೋದು ಎಷ್ಟೊಂದು ಕಷ್ಟ ಅಂತ ನೀವೇ ನೋಡಿ. ಎಲ್ಲ ಸೆಂಟ್ರಿಂಗ್ ಬಿಚ್ಚಿ ಗಾಡಿಗೆ ಲೋಡ್ ಮಾಡೋ ಅಷ್ಟರಲ್ಲಿ 2:30 ಆಗಿತ್ತು. ಹೊಟ್ಟೆ ಹಸ್ಕೊಂಡು ಕವ ಅಂತಿತ್ತು. ಅಷ್ಟರಲ್ಲಿ ನಮ್ಮ ಓನರು ಹೋಟೆಲಿಂದ ಊಟ ತಗೊಂಡು ಬಂದರು. ಅನ್ನ ಸಾಂಬಾರು, ರಸಮು, ಮಜ್ಜಿಗೆ, ಹಾಗೆ 1-2 ಹಪ್ಪಳ ಇತ್ತು. ಊಟ ಮಾಡಿ ಮುಗಿದ ಮೇಲೆ ಬೇರೆ ಕಡೆ ಎಲ್ಲ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ರೆಸ್ಟ್ ಮಾಡಲಿಲ್ಲ. ಯಾಕೆಂದರೆ ಇನ್ನೊಂದು ಕಡೆ ಬಿಲ್ಡಿಂಗಲ್ಲಿ ಸೆಂಟ್ರಿಂಗ್ ಹಾಕಬೇಕಿತ್ತು. ಸೊ ಊಟ ಮಾಡಿ ರೆಸ್ಟ್ ಮಾಡ್ದೇ ಇನ್ನೊಂದು ಬಿಲ್ಡಿಂಗ್ಗೆ ಸೆಂಟ್ರಿಂಗ್ ಹಾಕೋದಕ್ಕೆ ಬಂದ್ವಿ. ಮೊದಲನೇ ಫ್ಲೋರ್ನಲ್ಲಿ ಆರಾಮಾಗಿ ಕೆಲಸನ ಮಾಡ್ಬೋದು. ಆದರೆ 2ನೇ ಫ್ಲೋರ್ನ ಗೋಡೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಕೆಲಸ ಮಾಡ್ತಾ ಹಂಗೇನಾದರೂ ಸ್ವಲ್ಪ ಕೆಳಗಡೆ ಏನಾದರೂ ನೋಡಿಬಿಟ್ರೆ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ. ಈ ಕೆಲಸನೇ ಯಾಕೆ ಮಾಡ್ತೀರಾ ಅಂತ ಕೇಳಬೇಡಿ, ಯಾಕೆಂದರೆ ಅದೊಂಥರ ಬಣ್ಣ ಧೈರ್ಯ. ಕೆಲಸ ಮಾಡ್ತಾ ಇರೋ ಮಧ್ಯದಲ್ಲಿ ಮನೆಯವರು ಟೀ ತಂದು ಕೊಟ್ಟರು. ಟೀ ಕುಡ್ದಾದ್ಮೇಲೆ ಉಳಿದಿದ್ದ ಕೆಲಸನ ಮುಗಿಸಿ ಕೂತ್ಕೊಂಡೆ. ಇಷ್ಟೇ ಕೆಲಸ ಮುಗೀತು, ಇನ್ನೇನಿದ್ರು ಮನೆಗೆ ಹೋಗ್ಬಿಟ್ಟು 1-2 ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಗಿತ್ತು ಇನ್ನೊಂದು ಬಿಲ್ಡಿಂಗ್ಗೆ ಸೆಂಟ್ರಿಂಗ್ ಸಾಮಾನು ಹಾಕಬೇಕು ಅಂತ. ಗಾಡಿಗೆ ಸೆಂಟ್ರಿಂಗ್ ಸಾಮಾನ ಲೋಡ್ ಮಾಡಿಕೊಂಡು ಬೇರೆ ಊರಿಗೆ ಬರೋ ಅಷ್ಟರಲ್ಲಿ ಸಂಜೆ 5:30 ಆಗಿತ್ತು. ಸೆಂಟ್ರಿಂಗ್ ಸಾಮಾನು ಅನ್ಲೋಡ್ ಮಾಡ್ತಾಯಿದ್ವಿ. ಮನೆಯವರು ಮಧ್ಯದಲ್ಲಿ ಟೀ ತಂದು ಕೊಟ್ಟರು. ಟೀಗೆ ಹಾಲನ್ನು ಜಾಸ್ತಿ ಹಾಕಿದ್ರಿಂದ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿತ್ತು.
ಟೀ ಕುಡ್ದಾದ್ಮೇಲೆ ಗಾಡೀಲಿದ್ದಂಥ ಸಾಮಾನನ್ನ ಅನ್ಲೋಡ್ ಮಾಡೋ ಅಷ್ಟರಲ್ಲಿ ಗಂಟೆ 6:30 ಆಗೋಯ್ತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಮೈಕೈಲ್ಲ ನೋಯ್ತಾ ಇತ್ತು. ಅದಕ್ಕೆ ಅಲ್ಲೇ ಇದ್ದಂಥ ಸಜ್ಜಾನ ಹಿಡ್ಕೊಂಡು ಒಂದಷ್ಟು ಫುಲ್ಲಪ್ಸ್ನ ಹೊಡೆದ್ವಿ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ರಿಂದ ಮೈಕೈ ಹಾಗೂ ಬಟ್ಟೆ ಎಲ್ಲ ಕೊಳೆಯಾಗಿತ್ತು. ಬಟ್ಟೆ ಸೋಪಿಸ್ಕೊಂಡು ಕೈಕಾಲು ತೊಳ್ಕೊಂಡು ಮತ್ತೆ ಗಾಡಿ ಎತ್ಕೊಂಡು ಅಣ್ಣವ್ರ ಸಾಂಗ್ ಕೇಳ್ತಾ ಊರಿಗೆ ರಿಟರ್ನ್ ಆದ್ವಿ. ಅಣ್ಣವರ ಸಾಂಗ್ಸ್ ಕೇಳ್ತಾ ಊರಿಗೆ ಬರೋ ಅಷ್ಟರಲ್ಲಿ ಸಮಯ 7:30 ಆಗೋಯ್ತು. ಗಾಡಿನ ಮನೆ ಹತ್ರ ನಿಲ್ಲಿಸಿ ನಮ್ಮನೆ ಕಡೆ ಹೆಜ್ಜೆ ಹಾಕಿದ್ವಿ. ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೋದರೆ ವಾಪಸ್ ಮನೆಗೆ ಬರೋದು ಸಂಜೆ 8 ಗಂಟೆ ಆಗಿರುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ನಾನು ಯಾಕೆ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಹಾಗೆ ಒಬ್ಬರು ಕೇಳಿದರು, ಬ್ರೋ ನಿಮಗೆ ಇನ್ಸ್ಟಾಗ್ರಾಮಿಂದ ಪೇಮೆಂಟ್ ಬಂದಿದೆಯಾ ಅಂತ. ಬ್ರದರ್, ಇದನ್ನು ಕೂಡ ನೀವೇ ಯೋಚನೆ ಮಾಡಿ. ಇನ್ಸ್ಟಾಗ್ರಾಮ್ ಕಡೆಯಿಂದ ಅಥವಾ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರೋಂಗಿದ್ದಿದ್ರೆ ನಾನ್ಯಾಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ, ವೀಡಿಯೋಗಳು ಮಾಡ್ಕೊಂಡೆ ಆರಾಮಾಗಿರ್ತಿದ್ದೆ. ಮನೆಗೆ ಬಂದು ಇನ್ನೊಂದು ರೌಂಡು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋದಕ್ಕೆ ಕುಂತ್ಕೊಂಡೆ. ನಮ್ಮವ್ವ ರಾಗಿ ಹಿಟ್ಟು ಮಾಡಿದರು. ನಂಚ್ಕೊಳ್ಳೋಕ್ಕೆ ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಹುರಿದಿದ್ರು. ಆಹಾ, ತಿಂತಾಯಿದ್ರೆ ಅದ್ರ ಮಜನೇ ಬೇರೆ. ಊಟ ಮಾಡಿ ಎಷ್ಟೊತ್ತಿಗೆ ಮಲ್ಕೋತೀವೋ ಅನ್ನಂಗಾಗಿರುತ್ತೆ. ನಮ್ಮ ಕೆಲಸ ಹಂಗಿದೆ. ಮೈಕೈಯೆಲ್ಲ ನೋವು, ಮಲ್ಕೊಂಡ್ರೂ ನಿದ್ದೆ ಬರಲ್ಲ. ನಾವು ಪಡ್ತಿರೋ ಕಷ್ಟ, ಅದಲ್ಲದೆ ಮನೇಲಿ ಮಾಡಿರೋ ಸಾಲಗಳು, ಇದನ್ನೆಲ್ಲ ತೀರಿಸೋ ಅಷ್ಟರಲ್ಲೇ ನಮ್ಮ ಜೀವನನೇ ಮುಗ್ದೋಗಿರುತ್ತೆ. ಮಲ್ಕೊಂಡು ಮುಂದೆ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡಿದ್ರೆ ಮನಸ್ಸು ಭಾರ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ನಿದ್ದೆ ತಾನೇ ಎಲ್ಲಿ ಬರುತ್ತೆ. ಇದು ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಜೀವನದ ಕತೆ, ವ್ಯತೆ. ಶುಭರಾತ್ರಿ.